ಒಂದೇ ಒಂದು ಕ್ಯಾಚ್ ಬಿಟ್ಟಿದ್ರಂತ ಐತ್ ನೋಡ್ರಿ, ನಮ್ ಇಂಡಿಯಾದ ವುಮೆನ್ಸ್ ಟೀಮ್ ಐತ್ ನೋಡ್ರಿ ವರ್ಲ್ಡ್ ಕಪ್ ದಿಂತಾನೆ ಹೊರಗ್ ಬಂತ. ಕೋಟ್ಯಾಂತರ ಜನ ಐತ್ ನೋಡ್ರಿ ಆಸೆ ಇಟ್ಕೊಂಡ್ ಕೂತಿದ್ರು. ಈ ಸಲನು ವರ್ಲ್ಡ್ ಕಪ್ ನಮ್ ಇಂಡಿಯಾದ ಹುಡುಗಿಯರ್ ಐತ್ ನೋಡ್ರಿ ಗೆದ್ದ ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ ಟ್ರೋಫಿ ಗೆದ್ದೈತ್ ನೋಡ್ರಿ, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರ ಅಂತ ಹೇಳಿ. ಆದ್ರ ನಡೆದಿದ್ದೇ ಬ್ಯಾರೆ. ಫಸ್ಟ್ ಐತ್ ನೋಡ್ರಿ ಸೌತ್ ಆಫ್ರಿಕಾದವ್ರ ಜೊತೆ ಐತ್ ನೋಡ್ರಿ ನಮ್ ಇಂಡಿಯಾದ ಹುಡುಗಿಯರ್ ಸೋತ್ರು. ಆಮೇಲೆ ನೆಕ್ಸ್ಟ್ ಆಸ್ಟ್ರೇಲಿಯಾ ಕೂಡ ಬರೀ 6 ರನ್ ದಿಂತ ಐತ್ ನೋಡ್ರಿ ಮ್ಯಾಚ್ ಸೋತ್ರು. ಆ ಮ್ಯಾಚ್ ಸೋಲನೇ ವರ್ಲ್ಡ್ ಕಪ್ ದಿಂತ ಐತ್ ನೋಡ್ರಿ ಹೊರಗ್ ಬಂದ್ಬಿಟ್ರು. ಈ ಎರಡೂ ಮ್ಯಾಚ್ ಸೋಲಾಕ ಐತ್ ನೋಡ್ರಿ ಸೇಮ್ ರೀಸನ್ಸ್ ಅದಾವ್. ಅದ್ರ ಸಂಬಂಧ ಐತ್ ನೋಡ್ರಿ ಇಂಡಿಯಾ ವರ್ಲ್ಡ್ ಕಪ್ ದಿಂತ ಹೊರಗ್ ಬಂತು. ಸೊ ಇವತ್ತಿನ ಈ ಒಂದು ವಿಡಿಯೋದಾಗ ನೋಡೋಣ ಆ ಸೇಮ್ ರೀಸನ್ಸ್ ಏನು, ಆ ಮಾಡಬಾರ್ದ ತಪ್ಪುಗಳನ್ನ ಐತ್ ನೋಡ್ರಿ ಮಾಡಿದ್ರಿಂತಾನೆ ಇಂಡಿಯಾದ ಹುಡುಗಿಯರ್ ಐತ್ ನೋಡ್ರಿ ಇವತ್ತ ವರ್ಲ್ಡ್ ಕಪ್ ದಿಂತ ಹೊರಗ್ ಬರಕ್ ಕಾರಣ ಏನಂತ ಹೇಳಿ ತಿಳ್ಕೊಳ್ಳೋಣ. ವಿಡಿಯೋನ ಲಾಸ್ಟ್ ತನಕ ನೋಡ್ರಿ, ಸಖತ್ ಇಂಟ್ರೆಸ್ಟಿಂಗ್ ಆಗೈತಿ. ನಮ್ ಟೀಮ್ ಇಂಡಿಯಾ ಮಾಡಿದ ಒಂದೇ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ಸೌತ್ ಆಫ್ರಿಕಾ ಜೊತೆ ಆಡುವಾಗ ಐತ್ ನೋಡ್ರಿ ಮಾರಿಜಾನ್ ಕಾಪ್ ಐತ್ ನೋಡ್ರಿ 2 ಕ್ಯಾಚ್ ಬಿಟ್ರು. ಒಂದೇದ್ ಬಿಟ್ರು ಅದೊಂದ್ ಸ್ವಲ್ಪ ಟಫ್ ಇದ್ ಬಿಡ್ರಿ, ಎರಡನೇದ ಈಜಿ ಇತ್ತು ಅದು ಕ್ಯಾಚ್ ಐತ್ ನೋಡ್ರಿ ಬಿಟ್ಬಿಟ್ರ. ಆ 2 ಜೀವದಾನ ಸಿಕ್ ಮ್ಯಾಗ ಐತ್ ನೋಡ್ರಿ ಕಾಪ್ 81 ರನ್ ಹೊಡೆದ್ಲು. ಆ ಒಂದು 81 ರನ್ ಸೌತ್ ಆಫ್ರಿಕಾ ಟೀಮ್ ಇಂದ ಮ್ಯಾಚ್ ವಿನ್ನಿಂಗ್ ನಾಕ್ ಆಗೈತ್ ನೋಡ್ರಿ ಟರ್ನ್ ಆಗ್ಬಿಡ್ತು. ಆ ಒಂದು 81 ರನ್ ನಮ್ಮ ಇಂಡಿಯಾ ಟೀಮಿಗೆ ಬಹಳ ಅಂದ್ರೆ ಬಹಳ ದೊಡ್ಡ ಹೊಡೆತ್ ಬೀಳ್ತ. ಅಲ್ಲೇ ನಾವ್ ಐತ್ ನೋಡ್ರಿ ಒಂದೇ ಮ್ಯಾಚ್ ವರ್ಲ್ಡ್ ಕಪ್ ದಾಗ ಸೋತ್ ಬಿಟ್ವಿ. ನಮಗ್ ಅಷ್ಟಾದ್ರೂ ಐತ್ ನೋಡ್ರಿ ಆ ಮ್ಯಾಚ್ ಸೋತ್ ಮ್ಯಾಗ ಇನ್ನ ಒಂದು ಚಾನ್ಸ್ ಇತ್ತು ಆಸ್ಟ್ರೇಲಿಯಾದವ್ರು ಕೂಡ ಗೆಲ್ಲಕ. ಆದ್ರ ಅಲ್ಲೊಂದು ಮಿಸ್ಟೇಕ್ ಏನ್ ಮಾಡಿದ್ರಪ್ಪ ಅಂತಂದ್ರ ನಮ್ ಇಂಡಿಯಾದ ಟಾಪ್ ಆರ್ಡರ್ ಬ್ಯಾಟಿಂಗ್ ಮಸ್ತ್ ಇತ್ತ. ಶಫಾಲಿ ವರ್ಮಾ ಮತ್ತೆ ಸ್ಮೃತಿ ಮಂದಾನ ಐತ್ ನೋಡ್ರಿ ಭಾರಿ ಗ್ರೇಟ್ ಇನ್ನಿಂಗ್ಸ್ ಆಡಕತ್ತಿದ್ರ. ಆದ್ರ ಅವ್ರಿಬ್ರು ಔಟ್ ಆಗಿ ಹೋದ್ಮ್ಯಾಗ ಐತ್ ನೋಡ್ರಿ ಮಿಡಲ್ ಆರ್ಡರ್ ಹಿಡಿದ ಉಳ್ಕಿದ ಬ್ಯಾಟ್ಸ್ಮನ್ ಗಳು ಐತ್ ನೋಡ್ರಿ ಯಾರು ಐತ್ ನೋಡ್ರಿ ನಿಂತ ಆಡ್ಲಿಲ್ಲ ಮತ್ತೆ ದೊಡ್ಡ ಸ್ಕೋರ್ ಹೊಡಿಲಾಕ ಆಗ್ಲಿಲ್ಲ. ಹರ್ಮನ್ ಪ್ರೀತ್ ಕೌರ್ ಆಗಿರ್ಬೋದು ಮತ್ತ ಜಮಯ ಆಗಿರ್ಬೋದು ಉಳ್ಕಿದ ಬ್ಯಾಟ್ಸ್ಮನ್ ಗಳು ಐತ್ ನೋಡ್ರಿ ಬಿಗ್ ಹಿಟ್ಸ್ ಐತ್ ನೋಡ್ರಿ ಹೊಡಿಲಿಲ್ಲ. ರನ್ನು ಜಾಸ್ತಿ ಐತ್ ನೋಡ್ರಿ ಹೊಡಿಲಿಲ್ಲ. 170 ರನ್ ಐತ್ ನೋಡ್ರಿ ಚಾಲೆಂಜಿಂಗ್ ಸ್ಕೋರ್ ಏನೋ ತಗೊಂಡ್ ಬಂದ್ರು. ಆದ್ರ ಆ ಲೆವೆಲ್ ಚಾಲೆಂಜಿಂಗ್ ಸ್ಕೋರ್ ಏನು ಇದ್ದಿದ್ದಿಲ್ಲ. ಲಾಸ್ಟ್ ಒಂದ್ 2-3 ಓವರ್ನ್ಯಾಗ ಇನ್ನೊಂದ್ 10-15 ರನ್ ಬಂದಿದ್ವಪ್ಪ ಅಂತಂದ್ರ ಆಸ್ಟ್ರೇಲಿಯಾ ಟೀಮಿಗೆ ಆರಾಮ್ ಐತ್ ನೋಡ್ರಿ ಕಟ್ ಹಾಕ್ಬೋದಿತ್ತು ಇಂಡಿಯನ್ ಬೌಲರ್ಸ್. ಅಂಡ್ ಲಾಸ್ಟ್ 3ನೇ ರೀಸನ್ ಏನಪ್ಪಾ ಅಂತಂದ್ರ ಎಲಿಸ್ ಪೆರ್ರಿ ಮತ್ತ ಗಾರ್ಡ್ನರ್ ಇಬ್ರು ಐತ್ ನೋಡ್ರಿ ಚೇಸಿಂಗ್ ಮಾಡುವಾಗ ಭಾರಿ ಪಾರ್ಟ್ನರ್ಶಿಪ್ ಐತ್ ನೋಡ್ರಿ ಕಟ್ ಹಾಕತ್ತಿದ್ರ. ಸೊ ಅವಾಗ ಐತ್ ನೋಡ್ರಿ ಒಂದ್ ವಿಕೆಟ್ ಬೀಳಲೇ ಬೇಕಾಗಿತ್ತ, ಬ್ರೇಕ್ ಥ್ರೂ ಬೇಕಾಗಿತ್ತ. ಸೊ ಅವಾಗ ಐತ್ ನೋಡ್ರಿ ಇಂಡಿಯನ್ ಬೌಲರ್ಸ್ ಎಷ್ಟೇ ಟ್ರೈ ಮಾಡಿದ್ರು ಐತ್ ನೋಡ್ರಿ ವಿಕೆಟ್ ತಗೊಳಕ್ಕೆ ಐತ್ ನೋಡ್ರಿ ಆಗತ್ತಿದ್ದಿಲ್ಲ. ರೇಣುಕಾ ಸಿಂಗ್ ಮತ್ತ ಅರುಂಧತಿ ರೆಡ್ಡಿ ಎಷ್ಟೇ ಟ್ರೈ ಮಾಡಿದ್ರು ಐತ್ ನೋಡ್ರಿ ಪೆರ್ರಿ ಮತ್ತ ಗಾರ್ಡ್ನರ್ ವಿಕೆಟ್ ಐತ್ ನೋಡ್ರಿ ಒಟ್ಟ ಬೀಳಕತ್ತಿದ್ದೇ ಇಲ್ಲ. ಅಲ್ಲೇ ನಮಗ್ ಗೊತ್ತಾಗ್ಬಿಡ್ತಾ ಇದೇನ್ ಆಸ್ಟ್ರೇಲಿಯಾ ಕೂಡ ಮ್ಯಾಚ್ ಸೋತ್ ಬಿಡ್ತೀವಿ, ವರ್ಲ್ಡ್ ಕಪ್ ದಿಂತ ಹೊರಗೆ ಹೋಗ್ಬಿಡ್ತೀವಿ ಅಂತ ಹೇಳಿ. ನೋಡಿದ್ರಲ್ಲ ಯಾವ ರೀತಿ ಐತ್ ನೋಡ್ರಿ ಈ 3 ರೀಸನ್ ದಿಂತ ನಮ್ ಇಂಡಿಯಾ ವುಮೆನ್ಸ್ ಟೀಮ್ ಈ ಸಲ ವರ್ಲ್ಡ್ ಕಪ್ ದಿಂತ ಹೊರಗೆ ಬಂದ್ಬಿಡ್ತು. ಸೊ ಈ ಒಂದು ರೀಸನ್ಸ್ ಗಳು ಐತ್ ನೋಡ್ರಿ ಇಂಡಿಯಾ ಟೀಮಿಗೆ ಒಂದ್ ದೊಡ್ಡ ಪಾಠನೇ ಐತ್ ನೋಡ್ರಿ ಕಲಿಸ್ಬಿಟ್ಟು. ಈ 3 ಮಿಸ್ಟೇಕ್ಸ್ ಐತ್ ನೋಡ್ರಿ ನೆಕ್ಸ್ಟ್ ವರ್ಲ್ಡ್ ಕಪ್ ದಾಗ ಐತ್ ನೋಡ್ರಿ ಮಾಡ್ಲಾರ್ದೆ ಮತ್ತೊಂದು ವರ್ಲ್ಡ್ ಕಪ್ ನಮ್ ಇಂಡಿಯಾಕ್ ಐತ್ ನೋಡ್ರಿ ಗೆಲ್ಲಿಸ್ಕೊಡ್ಲಿ ಅಂತ ಹೇಳಿ ಕೇಳ್ಕೊಳ್ಳೋ ನಾವು ವುಮೆನ್ಸ್ ಟೀಮ್ ದವರಿಗೆ. ಇವಾಗ ಐತ್ ನೋಡ್ರಿ ನೀವು ಕಮೆಂಟ್ ಒಳಗೆ ಹೇಳ್ರಿ ನಿಮ್ಮ ಒಂದು ಇಂಡಿಯಾದ ವುಮೆನ್ಸ್ ಟೀಮ್ ಫೇವ್ರೆಟ್ ಪ್ಲೇಯರ್ ಯಾರ ಅಂತ ಹೇಳಿ ಕಮೆಂಟ್ ಒಳಗ ಹೇಳ್ರಿ. ಹಂಗೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ.